ಪದವೀಧರ ಶಿಕ್ಷಕರ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಶಂಖನಾದ. ಎಲ್ಲರಿಗಿಂತ ಮೊದಲೇ ಅಭ್ಯರ್ಥಿ ಅಖೈರು ಮಾಡಿದ ಕಾಂಗ್ರೆಸ್. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಅಭ್ಯರ್ಥಿಗಳ ಘೋಷಣೆ. ಪಶ್ಚಿಮ ಪದವೀಧರ ಕ್ಷೇತ್ರ ಮೋಹನ್ ಲಿಂಬಿಕಾಯಿ, ಆಗ್ನೇಯ ಪದವೀಧರ ಕ್ಷೇತ್ರ ಶಶಿ ಹುಲಿಕುಂಟೆಮಠ, ಈಶಾನ್ಯ ಶಿಕ್ಷಕರ ಕ್ಷೇತ್ರ ಶರಣಪ್ಪ ಮಟ್ಟೂರ. ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಪುಟ್ಟಣ್ಣಗೆ ಮತ್ತೆ ಮಣೆ ಹಾಕಿದ ಕಾಂಗ್ರೆಸ್ ಪಾರ್ಟಿ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಿಗಿದಿದ್ದ ಲಿಂಬಿಕಾಯಿಗೂ ಈಗ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. 2023ರಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಲಿಂಬಿಕಾಯಿ ಅವರು ಸೇರ್ಪಡೆ ಹಾಕಿದ್ರು. ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಶರಣಪ್ಪ ಮಟ್ಟೂರಿಗೆ ಮತ್ತೆ ಟಿಕೆಟ್ ಅನ್ನ ನೀಡಲಾಗಿದೆ. ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಪದವೀಧರ ಶಿಕ್ಷಕರ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಶಂಖನಾದವನ್ನ ಮೊಳಗಿಸಿದೆ. ಎಲ್ಲರಿಗಿಂತ ಮೊದಲೇ ಅಭ್ಯರ್ಥಿ ಅಖೈರು ಮಾಡಿದೆ ಕಾಂಗ್ರೆಸ್. ಘೋಷಣೆಯನ್ನ ಮಾಡಿದೆ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಪಶ್ಚಿಮ ಪದವೀಧರ ಕ್ಷೇತ್ರ ಮೋಹನ್ ಲಿಂಬಿಕಾಯಿ, ಆಗ್ನೇಯ ಪದವೀಧರ ಕ್ಷೇತ್ರ ಶಶಿ ಹುಲಿಕುಂಟೆಮಠ. ಇನ್ನು ಈಶಾನ್ಯ ಶಿಕ್ಷಕರ ಕ್ಷೇತ್ರ ಗಮನಿಸ್ತಾ ಹೋದ್ರೆ ಶರಣಪ್ಪ ಮಟ್ಟೂರ. ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಹೆಸರನ್ನ ಸದ್ಯಕ್ಕೆ ಘೋಷಣೆ ಮಾಡಲಾಗಿದೆ. ಪುಟ್ಟಣ್ಣಗೆ ಮತ್ತೆ ಮಣೆ ಹಾಕಿದೆ ಕಾಂಗ್ರೆಸ್ ಪಾರ್ಟಿ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಿಗಿದಿದ್ದ ಲಿಂಬಿಕಾಯಿಗೂ ಚಾನ್ಸ್ ನೀಡಲಾಗಿದೆ. 2023ರಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರು ಲಿಂಬಿಕಾಯಿ ಅವರು. ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿಗೂ ಕೂಡ ಸದ್ಯಕ್ಕೆ ಚಾನ್ಸ್ ಅನ್ನ ನೀಡಲಾಗಿದೆ. ಇನ್ನು 4 ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಲಾಗಿದೆ. ಡಿಸೆಂಬರ್ 2025 ನಾವು ಈಗ MLC ಎಲೆಕ್ಷನ್, ಎಸ್ಪೆಷಲಿ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಸಂಬಂಧಿಸಿದಂಥ ಏನು ಮತದಾರರ ಪಟ್ಟಿಯ ಅಂತಿಮ ಪಟ್ಟಿ ಪ್ರಕಟಣೆಗೆ ನಾವು ಇವತ್ತು ಮಾಡಿದ್ದೀವಿ. ಈಗ ತಾನೇ 10 ಗಂಟೆಯಿಂದ 10:30ವರೆಗೆ ಎಲ್ಲ ನಮ್ಮ ರಾಜಕೀಯ ಪಕ್ಷದ ಪ್ರತಿನಿಧಿಗಳೊಂದಿಗೆ ಸಭೆಯನ್ನು ಮಾನ್ಯ ಮುಖ್ಯ ನಡೆಸಿದರು. ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನದಂತೆ ನಾವು 1/11/2025 ಫಸ್ಟ್ ನವೆಂಬರ್ 2025 ಕ್ವಾಲಿಫೈಯಿಂಗ್ ಡೇಟ್ ಅಂತ ಗುರುತಿಸಿ ನಾವು ಈ ಡಿನೋವಾ ಹೊಸದಾಗಿ ಮತದಾರರ ಪಟ್ಟಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೀವಿ. ಅದರಂತೆ ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಇನ್ ಫಾರ್ಮ್ 19 ಅದನ್ನು ಸ್ವೀಕಾರ ಮಾಡಲಿಕ್ಕೆ ಇದ್ದ ದಿನಾಂಕ 6/11. ಅದರಂತೆ ನಾವು ಅದನ್ನು ಡ್ರಾಫ್ಟ್ ಎಲೆಕ್ಟೋರಲ್ ರೋಲನ್ನು ಪಬ್ಲಿಸೈಸ್ ಮಾಡಿರ್ತಕ್ಕಂಥ ದಿನಾಂಕ 25 ನವೆಂಬರ್ 2025. ಆ ದಿನಾಂಕದಿಂದಲೇ 10ನೇ ಡಿಸೆಂಬರ್ವರೆಗೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಲಿಕ್ಕೆ ಅವಕಾಶವಿತ್ತು. ಬಂದಿರತಕ್ಕಂಥ ಅಬ್ಜೆಕ್ಷನ್ಸ್ಗಳನ್ನೆಲ್ಲ ಪರಿಶೀಲಿಸಿ ಅದನ್ನು ವಿಲೇವಾರಿ ಮಾಡಲಿಕ್ಕೆ ದಿನಾಂಕ 25 ಡಿಸೆಂಬರ್ವರೆಗೆ ಅವಕಾಶವಿದ್ದು, ಇವತ್ತು ಆ ಎಲ್ಲ ಪರಿಶೀಲನೆ ಮಾಡಿರ್ತಕ್ಕಂಥ ಅರ್ಜಿಗಳನ್ನು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಇವತ್ತು ಕೊನೆಯದಾಗಿ ಅಂತಿಮ ಮತದಾರರ ಪಟ್ಟಿಯನ್ನು ಇವತ್ತು ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ಕರಡು ಮತದಾರರ ಪಟ್ಟಿಯ ಪ್ರಕಾರ ನಮ್ಮಲ್ಲಿ 4583 ಪುರುಷರು, 11947. ಡಿಸೆಂಬರ್ 2025 ನಾವು ಈಗ MLC ಎಲೆಕ್ಷನ್, ಎಸ್ಪೆಷಲಿ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಸಂಬಂಧಿಸಿದಂಥ ಏನು ಮತದಾರರ ಪಟ್ಟಿಯ ಅಂತಿಮ ಪಟ್ಟಿ ಪ್ರಕಟಣೆಗೆ ನಾವು ಇವತ್ತು ಮಾಡಿ